ಸ್ನೇಹಿತರೆ, ಏನಿದಿನ ಈ ಒಂದು ಮಸರುಗುಂಟೆ ಗ್ರಾಮದಲ್ಲಿ 11 ಸ್ಟ್ರೈಕರ್ಸ್ ಅಂತೇಳಿ ಏನು ಇವತ್ತು ಒಂದು ಆಯೋಜಕರು ಏನಿದ್ದಾರೆ ಈ ಒಂದು 11 ಸ್ಟ್ರೈಕರ್ಸ್ನ ಆಯೋಜನೆ ಇರ್ಬೋದು, ಮೆಳೆಕೋಟೆ ಇರ್ಬೋದು, ತಾವರೆಕೆರೆ ಇರ್ಬೋದು ಮತ್ತು ನಮ್ಮ ತಾಲೂಕಿನ ಹಲವಾರು ಗ್ರಾಮಗಳಿಂದ ಇವತ್ತು ತಂಡಗಳು ಬಂದು ಇವತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಇವತ್ತು ಆಡೋರಿದ್ದಾರೆ. ನಾನು ಹೇಳೋದು ಯುವಕರೇ, ಇವತ್ತು ನಮ್ಮ ಒಂದು ದೇಶದಲ್ಲಿ ಬಹುಶಃ ಇವತ್ತು ನಾವು ಒಂದು ಕ್ರಿಕೆಟನ್ನು ಇವತ್ತು ಒಂದು ಹಬ್ಬ, ಒಂದು ಸಡಗರ. ಬಹುಶಃ ನಿಮಗೆ ಗೊತ್ತಿರ್ತದೆ, ಇವತ್ತೊಂದು ವರ್ಲ್ಡ್ ಕಪ್ ಫೈನಲ್ಗೆ ಇಂಡಿಯಾ ತಂಡ ಬಂದಂತಹ ಸಂದರ್ಭದಲ್ಲಿ ಸಡಗರ ಹೇಗಿರ್ತದೆ. ಮತ್ತು T20ಯಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಅವರು ಇರ್ಬೋದು, ರೋಹಿತ್ ಶರ್ಮಾ ಅವರು ಇರ್ಬೋದು, ಮತ್ತು ನಮ್ಮ MS ಧೋನಿ ಅವರು ಇರ್ಬೋದು, ಮತ್ತು ನಾನು ಆ ದಿನಗಳ ಒಂದು ತಂಡದ ನಾಯಕರಾಗಿರ್ತಕ್ಕಂಥ ಕಪಿಲ್ ದೇವ್ ಅವ್ರನ್ನ ನಾವು ಇವತ್ತು ಸಹ ಸ್ಮರಿಸ್ಕೋಬೇಕಾಗ್ತದೆ. ಮೊದಲನೇ ಬಾರಿಗೆ ಅವರು ಇವತ್ತು ನಮಗೆ ಒಂದು ವಿಶ್ವಕಪ್ಪನ್ನು ತಂದುಕೊಡ್ತಕ್ಕಂಥ, ಅವರ ಒಂದು ನಾಯಕತ್ವದಲ್ಲಿ ತಂದುಕೊಡ್ತಕ್ಕಂಥ ಕೀರ್ತಿ ಇವತ್ತು ಕಪಿಲ್ ದೇವ್ ಅವರಿಗೆ ನಾವು ಸಲ್ಲಿಸ್ತದೆ. ನಾವು ಅವರೆಲ್ಲ ಸ್ಮರಿಸ್ಕೋಬೇಕಲ್ವಾ. ಮತ್ತು ಈಗ ನಿಮ್ಮಲ್ಲಿರ್ತಕ್ಕಂಥ ಇಲ್ಲಿ ಅನೇಕ ಜನ ಪುಟಾಣಿ ಮಕ್ಕಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ರೋಹಿತ್ ಶರ್ಮಾ ಅವರಾಗ್ಬೋದು, ಜಸ್ಪ್ರೀತ್ ಬೂಮ್ರಾ, ಆ ರೀತಿ ನೀವು ಒಂದು ದೇಶಕ್ಕೆ ಆಡುವಂಥ ಒಂದು ನಿಟ್ಟಿನಲ್ಲಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನಾವೆಲ್ಲರೂ ಸಹ ಇವತ್ತು ಇಂತಹ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಇದೆ. ಈ ಒಂದು ನನ್ನ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪಾಂಡು ಅವರಿದ್ದಾರೆ, ಮತ್ತು ಈ ಭಾಗದ ಒಂದು ಏನು ಯುವಕರು ಇವತ್ತು ಆಯೋಜಕರಾಗಿರ್ತಕ್ಕಂಥ ಭೋಜರಾಜ್ರವ್ರು ಇರ್ಬೋದು, ತಿಮ್ಮಣ್ಣವ್ರು ಇರ್ಬೋದು, ಮತ್ತು ನಮ್ಮ ಅವಿನಾಶ್ ಇರ್ಬೋದು. ಎಲ್ಲಿ ಅವಿನಾಶ್ ಇರ್ಬೋದು, ಆರ್ಯನ್ ಇರ್ಬೋದು, ಪ್ರಕಾಶ್ ಇರ್ಬೋದು, ಲಚ್ಚಿ, ಆಮೇಲೆ ಇನ್ನೂ ಕೆಲವರು ಯಾರನ್ನ ಮರ್ತಿದ್ವಿ. ಆಗಲೇ ನಮ್ಮೊಬ್ಬ ಪುಟಾಣಿ ಪಾಪು ಇದ್ನಪ್ಪ, ಪಾಪ ಎಂಥ ಚಿಕ್ಕ ಮಕ್ಕಳು ಸಹ ನೋಡೋದಕ್ಕೆ ಇವತ್ತು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ. ದರ್ಶನ್ ಗೌಡ ಅವರು ಇರ್ಬೋದು, ನಮ್ಮ ಶಿವ ಇರ್ಬೋದು, ಮತ್ತು ನಮ್ಮ ಶಶಿಧರ್ ಪಾಪ. ನೀವು ಪಾಪ ಬೆಳಗ್ಗೆಯಿಂದನೂ ಸಹ ಕಾದಿದ್ದೀರಿ ಕಾರ್ಯಕ್ರಮಕ್ಕೆ. ನಿಜವಾಗ್ಲೂ ಈ ಒಂದು ಪಂದ್ಯಾವಳಿಗೆ ಬರೋದು ಒಂದು ಸ್ವಲ್ಪ ತಡ ಆಗಿದೆ. ಬಟ್ ನಾನು ಹೇಳೋದು ಇಂತಹ ಒಂದು ಪಂದ್ಯಾವಳಿಗಳು ಹೆಚ್ಚಾಗಬೇಕು. ಮತ್ತು ನಾನು ಹೇಳೋದು, ನೀವು ಇಂಥ ಒಂದು ಪಂದ್ಯಾವಳಿನ ಆಡಬೇಕಾದ್ರೆ ನೀವೆಲ್ಲರೂ ಸಹ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಮನಸ್ಸಿರಬೇಕು ಕ್ರೀಡೆಯಲ್ಲಿ. ನೀವು ಯಾವತ್ತೂ ಸಹ ಅಂಪೈರ್ ಏನಿರ್ತಾರೋ, ಇವತ್ತು ತೀರ್ಪುಗಾರರು ಏನಿರ್ತಾರೋ, ಅವ್ರು ಕೊಟ್ಟಂತಹ ತೀರ್ಪಿಗೆ ನೀವು ತಲೆಬಾಗಬೇಕಾಗ್ತದೆ. ನಾವು ಯಾವಾಗ ನಮ್ಮ ಒಂದು ವ್ಯವಸ್ಥೆ, ಈಗ ನಮ್ಮ ಒಂದು ಇದನ್ನು ನಾವು ಗೌರವಿಸ್ತೀವೋ ಆವತ್ತು ಖಂಡಿತವಾಗಿಯೂ ನಮ್ಗೆ ಒಳ್ಳೇದಾಗ್ತದೆ. ಈಗಲೂ ಅಷ್ಟೇ, ಈ ಒಂದು ಕ್ರೀಡೆಯಲ್ಲಿ ಅಂಪೈರ್ನ ತೀರ್ಮಾನವೇ ಅಂತಿಮ ಆಗಿರ್ತದೆ. ಇಲ್ಲಿ ಏನು ಇವತ್ತು ಹೊರಗಡೆಯಿಂದ ಬಂದಿರತಕ್ಕಂಥ ತಂಡದವ್ರು ಬಂದಿರ್ತಾರೆ, ನೀವು ನಮ್ಮೂರಿನವರು ಅಂತೇಳಿ ಒಂಥರ ತೀರ್ಪು ಕೊಡೋದು, ಬೇರೆಯವರು ಅಂತ ಹೇಳಿದಾಗ ಒಂದು ತೀರ್ಪು ಕೊಡೋದು, ಇಂತಹ ಒಂದು ಕೆಲಸವನ್ನು ನೀವು ಯಾವುದೇ ಕಾರಣಕ್ಕೂ ಒಂದು ಕ್ರೀಡೆ ಆಗಿರಬೇಕು, ಅದು ಸ್ಪೋರ್ಟಿವ್ ಆಗಿರಬೇಕು. ವಿ ಇಂಡಿಯನ್ಸ್ ಆರ್ ಫೇಮಸ್ ಫಾರ್ ಅವರ್ ಕಲ್ಚರ್ ಥ್ರೂ ಔಟ್ ದ ವರ್ಲ್ಡ್. ಒಂದು ದೇಶದಲ್ಲಿ ಇವತ್ತು ಕ್ರಿಕೆಟನ್ನು ನಾವೊಂದು ಸಡಗರ ರೀತಿ, ಬಹುಶಃ ಕ್ರಿಕೆಟ್ ಅಂತ ಬಂದಂತಹ ಸಂದರ್ಭದಲ್ಲಿ ನಮಗೆ ಅಂತಹ ಒಂದು ಬಹುಶಃ ಬೇರೆ ಯಾವ ದೇಶದಲ್ಲೂ ಸಹ ಇಂಥ ಒಂದು ಸ್ಫೂರ್ತಿ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿರ್ತಕ್ಕಂಥವ್ರು ನೀವು ಇದೇ ಅಲ್ಲ. ನಾನು ಹೇಳೋದು, ಇವತ್ತು ಮಸರುಗುಂಟೆ ಗ್ರಾಮಕ್ಕೆ ಬರೀ ಕ್ರೀಡೆ ಅಲ್ಲ, ಇನ್ನೂ ಇಂತಹ ಒಂದು ಆರೋಗ್ಯ ಶಿಬಿರಗಳನ್ನು ಸಹ ಮಾಡಿ ಅಂಥದಕ್ಕೆ ನಾನು ಸಹ ನಿಮಗೊಂದು ಸಹಾಯಹಸ್ತವನ್ನು ನೀಡ್ತೀನಿ. ಮತ್ತು ಸರ್ಕಾರದ ಮಟ್ಟದಲ್ಲಿ ಇವತ್ತು ನಾನು ಬರೀ ಒಂದು ನಿಗಮದವನಾಗಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ ಬೇರೆ ಎಲ್ಲ ಒಂದು ವರ್ಗದ ನಿಗಮಗಳೇನಿದೆ, ಇವತ್ತು ಆ ನಿಗಮಗಳಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಇವತ್ತು ನಮ್ಮ ಒಂದು ಶಾಸಕರಾಗಿರ್ತಕ್ಕಂಥ TB ಜಯಚಂದ್ರ ಸಾಹೇಬ್ರ ಅವರ ಒಂದು ಸರಥದಲ್ಲಿ ಖಂಡಿತವಾಗಿಯೂ ಒಂದು ಸಮಾಜಕ್ಕೆ ಏನು ಅಗತ್ಯತೆ ಇದೆ, ಕುಂದುಕೊರತೆಗಳಿದೆ, ಗ್ರಾಮಕ್ಕೆ ಏನು ಕೆಲಸ ಕಾರ್ಯ ಬೇಕು, ಒಂದು ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಇನ್ನು ಒಂದು ಬಡವರ ಕಲ್ಯಾಣಕ್ಕೆ ಏನೆಲ್ಲ ಬೇಕೋ ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಮತ್ತು ನೀವೆಲ್ಲರೂ ಅಷ್ಟೇ ಸಹ ಬರೀ ಆಟ ಒಂದೇ ಅಲ್ಲ, ನೀವು ಓದಿ ವಿದ್ಯಾವಂತರಾಗಬೇಕು. ಒಂದು IAS, IPS, KS ಈ ಥರ ನೀವು ತಹಶೀಲ್ದಾರ್ಸ್ ಇರ್ಬೋದು, DC ಇರ್ಬೋದು, ಒಂದು ಒಳ್ಳೆ ಉನ್ನತ ಹುದ್ದೆಗೆ ಹೋಗಲಿ. ಮತ್ತು ನಿಮ್ಮಲ್ಲಿ ಯಾರಾದರೂ ಹಂಗಾರೆ ಕ್ರಿಕೆಟ್ಗೆ ಯಾರನ್ನ ಆಡ್ತೀರಾ, ಮುಂದೆ ದೇಶಕ್ಕೆ ಯಾರನ್ನ ಆಡೋಂಥವ್ರು ನೋಡ್ಬೋದಾ, ರಾಜ್ಯಕ್ಕೆ ಆಗಿರ್ಬೋದು, ಆಡ್ತೀರಪ್ಪ? ಇರಲಿ, ದೇವ್ರು ನಿಮಗೆಲ್ಲ ಆಶೀರ್ವಾದವನ್ನು ಮಾಡಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಹಳ್ಳಿಗಳು ನಗಬೇಕು, ಹಳ್ಳಿಗಳು ಸಂತೋಷವಾಗಿರಬೇಕು ಅಂತಂದರೆ ಒಳ್ಳೆ ಮಳೆ ಬೆಳೆ ಆಗಲಿ. ಅಲ್ಲೇನ್ರಿ ಪಂಡು? ಇರೋದು ಅದೇ, ಒಳ್ಳೆ ಮಳೆ ಬೆಳೆ ಆಗಲಿ. ಎಲ್ಲ ಪುಟಾಣಿ ಮಕ್ಕಳಿದ್ದೀರ, ನಿಮ್ಮೆಲ್ಲರ ಮಕ್ಕಳೂ ಸಹ ಓದಿ ವಿದ್ಯಾವಂತರಾಗಿ. ಮತ್ತು ನೀವು ಯಾವತ್ತೂ ಸಹ ಅಷ್ಟೇ ಗುರು ಹಿರಿಯರನ್ನ, ನಮ್ಮ ಗ್ರಾಮಗಳಲ್ಲಿ ನಾವು ಯಾವತ್ತೂ ಗುರು ಹಿರಿಯರನ್ನ ಗೌರವಿಸ್ತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರ್ದು. ಬಹುಶಃ ನಮ್ಮ ಒಂದು ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕಾರ ಯಾವುದೇ ಒಂದು ದೇಶದಲ್ಲೂ ಸಹ ನೀವು ಕಾಣಲಿಕ್ಕೆ ಇಲ್ಲ. ಆದುದರಿಂದ ನಾನು ಹೇಳೋದಷ್ಟೇ, ಈ ಒಂದು ಕ್ರೀಡೆ ಆಯೋಜನೆ ಮಾಡಿದರೆ ಇವತ್ತು 11 ಸ್ಟ್ರೈಕರ್ಸ್ ಅಲ್ಲೇನ್ರಿ, 11 ಸ್ಟ್ರೈಕರ್ಸ್ ಇವತ್ತೇನು ಆಯೋಜನೆ ಮಾಡಿದರೆ ಖಂಡಿತವಾಗಿ ಇವತ್ತೆಲ್ಲ ನನ್ನ ಕೊನೆ ಉಸಿರಿರೋವರೆಗೂ ಸಹ ನಾನು ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಜೊತೆಲಿ ನಾನು ಸದಾ ಇರ್ತೇನೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ರಾಜ್ಯದ ಪಾಂಡುರಂಗಂತಹ ನಮ್ಮೂರಿನ ಹೆಮ್ಮೆಯ ಎಲ್ಲರಿಗೂ ಪ್ರೋತ್ಸಾಹ ನೀಡುವುದನ್ನು ಸದಾ ಚುನಾವಣೆಯಾಗಿ ಕೆಲಸವನ್ನು ಮಾಡ್ಕೊಡ್ತೇನೆ ಅಂತ ಹೇಳಿ ಸದಾ ಎಲ್ಲರಿಗೂ ಕ್ರೀಡಾ ಮನದ ಉಳ್ಳವರು ಹಾಗೂ ಎಲ್ಲರಿಗೂ ಸ್ನೇಹಿತರಾದವರು
ಹಾಗೆ ದರ್ಶನ್ ಗೌಡ ದೇವದರ್ಶನ್ ಗೌಡರವರು ಇವರು ಸಹ ದಾನಿಗಳಾಗಿರ್ತಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೋರಿ ಈ ಸನ್ಮಾನವನ್ನು ಇಡ್ತಾ ಇದ್ವಿ. ಹಾಗೆ ಅವಿನಾಶ್ ಕೆ ದಾನಿಗಳಾಗಿರ್ತಾರೆ. ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಪುರಸ್ಕಾರ ನೀಡ್ತಾ ಇದ್ದೀವಿ. ಹರೀಶ್ ಯಾದವ್ ಪರವಾಗಿ ಹಾಗೆ ಆಯೋಜಕರಾದಂತಹ ಅಳಿಯಂದ್ರು ಯೋಗೇಶ್ ಹಾಗೂ ಭೂತೇಶ್ ಹಾಗೂ ನಕ್ಷೆ ಹಾಗೂ ಪ್ರಕಾಶ್ ಇಲ್ಲಿ ಜಾಗ ಹುಡುಕಿ ಈ ತರ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಹುಡುಗರನ್ನು ಕರೆಸಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾವು